ರಾಜಕೀಯವಾಗಿ ಎಷ್ಟೇ ಸುದ್ದಿ ಇರಲಿ, ಪ್ರಧಾನಮಂತ್ರಿ ಸುದ್ದಿ ಇರಲಿ, ಮುಖ್ಯಮಂತ್ರಿ ಸುದ್ದಿ ಇರಲಿ, ಮುಡಾ ಸುದ್ದಿ ಇರಲಿ, ಮಲ್ಲಿಕಾರ್ಜುನ ಖರ್ಗೆ ಅವರ ಸುದ್ದಿ ಇರಲಿ, ದರ್ಶನ್ ಸುದ್ದಿ ಇರಲಿ, ಇವೆಲ್ಲದರ ನಡುವೆ ಕೂಡ ಒಂದು ಪತ್ರಿಕೋದ್ಯಮ, ಪರಿಹಾರ ಪತ್ರಿಕೋದ್ಯಮ ಯಾವ ರೀತಿ ಇರಬೇಕು ಅನ್ನೋದನ್ನು ಸೂಪರ್ 3 ಪದೇ ಪದೇ ತೋರಿಸ್ತಾನೆ ಇದೆ. ಒಬ್ಬರು ತಾಯಿ, ಆ ತಾಯಿ ಜಾತಿ ನಾವು ಕೇಳಲಿಲ್ಲ, ನೀವು ಎಲ್ಲಿಯವರು ಕೇಳಲಿಲ್ಲ, ಬಟ್ ತಾಯಿಗೇನಿತ್ತು, ಕಷ್ಟ ಇತ್ತು. ಏನು ತಾಯಿಯ ಕಷ್ಟ ನೋಡ್ರಪ್ಪ, ನನಗೊಂದು ಸೈಟ್ ಕೊಡ್ರಪ್ಪ, ಒಂದು ಸಣ್ಣ ಸೈಟ್ ಅಷ್ಟೇ ಆ ತಾಯಿಯ ಕಷ್ಟ. ಆ ತಾಯಿ ಟಿವಿ ಕೇಳಲಿಲ್ಲ, ಫ್ರಿಡ್ಜ್ ಕೇಳಲಿಲ್ಲ, ಏನು ಕೇಳಲಿಲ್ಲ. ಆ ತಾಯಿಗೆ ಸೈಟ್ ಕೊಡೋಕೆ ಸತಾಯಿಸ್ತಾ ಇದ್ರು. ಯಾವುದೋ ಕಿತ್ತೋಗಿರೋ ರಾಜಕಾರಣಿಯವರಾಗಿದ್ದರೆ, ಅವರ ಫಾಲೋವರ್ ಆಗಿದ್ದರೆ ಬರ್ತಾ ಇದ್ರು. ಆಮೇಲೆ ಸಮಾಜಕ್ಕೆ ಏನು ಉಪಕಾರ ಇಲ್ಲದೆ ಇದ್ರು ಕೂಡ ಈ ಸ್ವಾಮೀಜಿಗಳು ಕೆಲವರು ಇರ್ತಾರೆ, ಎಲ್ಲರೂ ಅಲ್ಲ, ಇವತ್ತು ಕೆಲವರು ಕೇಳ್ಪಟ್ಟವಲ್ವ, ಈ ಬಡ ತಾಯಿ ಕೇಳಿದ್ರೆ ಯಾರು ಕೊಡೋದಿಲ್ಲ. ನೀವು ಯಾವುದೋ ಜಾತಿಯ ಸ್ವಾಮೀಜಿ ಆಗ್ಬಿಟ್ರೆ, ಯಾವುದೋ ಧರ್ಮದ ಉಲೇಮಾ ಮತ್ತೊಂದು ಆಗ್ಬಿಟ್ರೆ ಅವರ ಮಾತಿಗೆಲ್ಲ ಬಹಳ ಮಹತ್ವ. ಈ ಸಮಾಜ ಸೇವೆ ಮಾಡಬೇಕು ಅಂದಿದ್ದವ್ರು ಯಾರನ್ನು ಕೇರ್ ಮಾಡಲ್ಲ, ಮಾಡ್ತಾ ಹೋಗ್ತಾರೆ. ಈಗ ಶಿವಕುಮಾರ ಸ್ವಾಮೀಜಿಗಳಿದ್ರು, ಅವ್ರು ಯಾರನ್ನಾದ್ರೂ ಕೇಳ್ತಾ ಇದ್ರ? ಏನೂ ಇಲ್ಲದೆ ಇದ್ದಾಗ ಆ ಕಡೆ ಈ ಕಡೆಯಿಂದ ತಂದು ಸಾಕಿ ಸಲಹಿ ಅಂತ ಅನೇಕ ಮಠಮಾನ್ಯಗಳು ನಮ್ಮಲ್ಲಿವೆ. ಈಗಿನ ಕೆಲವು ಇದೆ, ಫ್ಯಾಷನ್ ಮಠಮಾನ್ಯಗಳು ಕೂಡ ಇದೆ, ಖಂಡಿತವಾಗ್ಲೂ ಹೇಳಬಲ್ಲೆ ನಾನು. ಅಂಥವರು ಟೀಕೆ ಟಿಪ್ಪಣಿ ಮಾಡ್ತಾ ಇರ್ತಾರೆ, ಸಮಾಜಕ್ಕೆ ಅವ್ರದ್ದೇನೂ ಇರೋದಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ? ಈಗ ನೋಡಿ, ಎಲ್ಲ ಜಾತಿಗಳ, ಎಲ್ಲ ಧರ್ಮಗಳಲ್ಲೂ ಕೂಡ, ಎಲ್ಲ ಮತ ಪಂಗಡಗಳಲ್ಲಿ ಕೂಡ ಅವ್ರು ಸಮಾಜಕ್ಕೆ ಏನು ಕೊಟ್ಟಿರ್ತಾರೋ ಗೊತ್ತಿಲ್ಲ. ಅವ್ರಿಗೆ ವಿಶೇಷವಾದಂಥ ಮಾನ ಮರ್ಯಾದೆ ಅಥವಾ ಗೌರವ ಯಾರು ಕೊಡಬೇಕು ಅಂತಂದರೆ, ಸಮಾಜ ಮುಖ್ಯ ಕೆಲಸ ಮಾಡ್ತಾರಲ್ಲ ಅವ್ರು ಕೊಡಬೇಕು. ಅದು ರಾಜಕಾರಣಿ ಆಗಿರಲಿ, ಸಮಾಜ ಮುಖ್ಯ ಕೆಲಸ ಮಾಡ್ತಾ ಇದ್ರೆ, ಅವನು ಯಾವುದೇ ಧರ್ಮೀಯನಾಗಿರಲಿ, ಜಾತಿಯವನಾಗಿರಲಿ, ಅವನಿಗೆ ಸ್ವಾಮೀಜಿಗಳಾಗಲಿ, ಇಮಾಮ್ಗಳಾಗಲಿ, ಯಾರೇ ಆಗಿರಲಿ, ಸಮಾಜ ಮುಖಿಯಾಗಿ ಸಮಾಜವನ್ನು ಒಂದು ಸ್ತರದಿಂದ ಮೇಲೆ ಸ್ತರಕ್ಕೆ ಕೊಂಡೊಯ್ಯೋದಕ್ಕೆ, ಸಮಾಜಮುಖಿಯಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೋ ಅವರಿಗೆ ಸಲ್ಯೂಟ್ ಮಾಡಬೇಕು, ಉಳಿದವರಿಗೆ ಯಾರಿಗೂ ಅಲ್ಲ. ಆಮೇಲೆ ನಮ್ಮ ದೇಶಕ್ಕಾಗಿ ಅಹೋರಾತ್ರಿ ದುಡಿದಂಥವರಿಗೆ, ಈ ದೇಶವನ್ನು ಸ್ವಾತಂತ್ರ್ಯ ಮಾಡಬೇಕು, ಅವರವರ ಕೆಲವು ಥಾಟ್ಸ್ಗಳಿರ್ಬೋದು, ನಮಗದು ಅರ್ಥ ಆಗದೇ ಇದ್ದಿರ್ಬೋದು, ಆದರೆ ಅವರ ಉದ್ದೇಶಗಳೇನಿತ್ತು, ಈ ದೇಶವನ್ನು ಒಂದು ಸಮೃದ್ಧ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನುವಂಥ ಪ್ರಯತ್ನಗಳನ್ನು ಯಾರೆಲ್ಲ ಮಾಡ್ತಾಯಿದ್ರು ಅವರೆಲ್ಲರೂ ಕೂಡ ನಮ್ಮ ಇಷ್ಟ. ಈ ತಾಯಿ ಬಗ್ಗೆ ನಿಮಗೆ ಹೇಳ್ತೀನಿ. ಈ ತಾಯಿ ಸ್ವರ ಎತ್ತಿದ್ರೆ ಯಾರಾದರೂ ಕೇಳ್ತಾರ? ಕೇಳಲ್ಲ. ಅವರೊಬ್ಬರು ಸ್ವಾಮೀಜಿ ಆಗಿದ್ದಿದ್ರೆ, ಯಾವುದೋ ಉಲಾಮ ಆಗಿದ್ದಿದ್ರೆ ಅಬೋಬೋ. ಆದರೆ ಈ ತಾಯಿಯ ಧ್ವನಿ ನಮಗೆ ಕೇಳಿ, ಆಯ್ತಪ್ಪ, ಈಗ ಏನೀಗ ನರಸಮ್ಮ ಅವರು, ನಾವು ಇವರಿಗೊಂದು ಸೈಟ್ ಕೊಡ್ರಪ್ಪ, ಕಷ್ಟದಲ್ಲಿದ್ದಾರೆ ಅಂತ ಸುದ್ದಿ ಮಾಡಿದ್ವಿ. ಅದೇನಾಯಿತು ಇಲ್ಲಿ ತನಕ? ಯಾವಾಗ ಸುದ್ದಿ ಮಾಡಿದ್ವಿ? ಈಗ ಸೈಟ್ ಸಿಗ್ತಾ ಇದೆ ತಾಯಿಗೆ. ನಿಮ್ಗೆ ಗೊತ್ತಿದೆ, ಕಾಂಜಿ ಪಿಂಜಿ ಭರವಸೆನೆಲ್ಲ ನಾವು ತಂದು ಸೈಟ್ ಸಿಕ್ಬಿಡ್ತು ಅಂತ ಹೇಳಲ್ಲ. ಇಂಚಿಂಚಾಗಿ 1.5 ತಿಂಗಳ ಹಿಂದೆ ಸುದ್ದಿ ಮಾಡಿದಾಗ ಸಂಬಂಧಪಟ್ಟವರ ಗಮನಕ್ಕೆ ತಂದು ಸೈಟ್ ಸಿಗುವ ಹಾಗೆ ಮಾಡಿದ್ವಿ. ಆ ಗೋಳಿನ ಕಥೆಯನ್ನು ಸಂಬಂಧಪಟ್ಟವರ ಗಮನಕ್ಕೆ ತಂದ್ವಿ. ಕೊಡದೇ ಇದ್ದವ್ರನ್ನ ಸ್ವಲ್ಪ ಸತಾಯಿಸಿದ್ವಿ, ಕಾಡಿದ್ವಿ, ಟಾಂಟ್ ಕೊಟ್ವಿ, ಬೈದ್ವಿ. ಎಸ್, ಯಾಕೆ ಮಾಡಬಾರ್ದು? ಇದ್ದ ಬದ್ದವರೆಲ್ಲ ಸರ್ಕಾರಗಳನ್ನು ಬೈತಾ ಇರ್ತಾರೆ. ಈ ತಾಯಿಗೆ ಒಂದು ಕೆಲಸ ಆಗಿಲ್ಲ ಅಂತೇಳಿ ನಾವು ಕೇಳಬಾರ್ದಾ? ಸರಿ, ನೀವು ಬೈದು ಏನಾಯ್ತಪ್ಪ ಅಂತ ಕೇಳಿದರೆ ಈ ಥರ ಆಯಿತು. ಈ ಸ್ಟೋರಿ ನೋಡಿ. ದಿನಾಂಕ 7/10/2024, ಸಮಯ ಮಧ್ಯಾಹ್ನ 12 ಗಂಟೆ. ಸೂರಿಲ್ಲದೆ ತಾಯಿ ಪರದಾಡ್ತಿದ್ರು. ಎಸ್, ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಕೊಡ್ಲಿ ಗ್ರಾಮದ ನಿವಾಸಿಯಾಗಿದ್ರು ನರಸಮ್ಮ. ಮನೆ ಇಲ್ಲದೆ ಹಲವು ವರ್ಷಗಳಿಂದ ಮನೆಗಾಗಿ ಪರದಾಡ್ತಿದ್ರು. ಆಗ ಇರಲು ಮನೆ ಇಲ್ಲದೆ ಇದ್ದಾಗ ಗ್ರಾಮದ ಒಬ್ರು ಇರಲು ಒಂದು ಮನೆ ಕೊಟ್ಟಿದ್ರು. ಇದರಲ್ಲಿಯೇ ಆ ತಾಯಿ ಬರೋ ರೇಷನ್ ನಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ರು. ಆದ್ರೆ ಮನೆ ಖಾಲಿ ಮಾಡು ಅಂದಾಗ ಈ ತಾಯಿಗೆ ದಿಕ್ಕು ತೋಚದಂತೆ ಆಗಿತ್ತು. ಹಿಂಗೆ ಮಂದಿ ಮನೆಗೆ ಇರ್ಲತ್ತೀನಿ, ನನ್ನ ವಯಸ್ಸಾಯ್ತಾರ, ಒಟ್ಟದಲ್ಲ ಮನೇನೇ ಇಲ್ರಿ. ನರಸಮ್ಮಳ ಕಷ್ಟ ಕಂಡ ನಿಮ್ಮ ರಿಪಬ್ಲಿಕ್ ಕನ್ನಡದ ಸೂಪರ್ 3 ಆಕೆಯ ಬೆನ್ನಿಗೆ ನಿಂತಿದೆ. ಅಕ್ಟೋಬರ್ 10ರಂದು ವರದಿ ಪ್ರಸಾರ ಮಾಡಿ ಆಡಳಿತ ವರ್ಗಕ್ಕೆ ಬಿಸಿ ಮುಟ್ಟಿಸುವ ಕೆಲಸ ಮಾಡಿತ್ತು.
ವೀಕ್ಷಕರೇ, ಇಡೀ ರಾಜ್ಯದಲ್ಲಿ 6,000 ಗ್ರಾಮ ಪಂಚಾಯತಿ ಇದೆ. ಇವ್ರಿಗೆ ಮನೆ ಕೊಡ್ತಾರಲ್ಲ, ಇದಕ್ಕೆಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವಿರೋಧ ಪಕ್ಷದ ನಾಯಕ ಇವರೆಲ್ಲ ಬರಬೇಕಾಗಿಲ್ಲ. ಆ ಗ್ರಾಮ ಪಂಚಾಯತಿ ಗೊತ್ತಾಗತ್ತೆ. ಗ್ರಾಮ ಪಂಚಾಯತಿ ಎಷ್ಟಿರುತ್ತೆ ವ್ಯಾಪ್ತಿ ನಿಮ್ಗೆ ಗೊತ್ತಿಲ್ವಾ? ಒಂದು 5,000 ಜನಸಂಖ್ಯೆ ವ್ಯಾಪ್ತಿ ಗ್ರಾಮ ಪಂಚಾಯತಿ. ಎಷ್ಟು ಮೋಸ ಅಲ್ವಾ ಸರ್? ಕಿತ್ತೋಗಿರೋ ಕೊಡೋದೇ 1-1.5 ಲಕ್ಷ ರೂಪಾಯಿ ಮನೆ, ಆಸರೆ ಮನೆಗಳು ಮತ್ತೊಂದು ಅಂತೇಳಿ. ಇದನ್ನು ಈ ತಾಯಿ ಕೊಡೋದು ಇನ್ಯಾರು ಕೊಡಬೇಕು? ನನಗೆ ಉತ್ತರ ಕೊಡಬೇಕು ಸರ್. ಎಲ್ಲಿ ಬಂದರೂ ಮಾಡ್ಕೊಡ್ತೀನಿ ಸರ್. ಡೌನ್ರಿ ತುಂಬಾ ಸಲ ಪ್ರಯತ್ನ ಪಟ್ಟಿದ್ದಾರೆ, ವಯಸ್ಸಾಗಿದೆ ಸರ್. ಮಾಡ್ಕೊಡೋಣ ಸರ್. ಸರ್ಲಿ ಸರ್, ನೋಡ್ತೀನಿ ಸರ್. ಅವಳಿಗೆ ಕರಿತೀನಿ ಸರ್. ಅವಳ ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್. ನಾನೇ ಕರ್ಕೊಂಡ್ಬರ್ತೀನಿ, ರಿಪೋರ್ಟ್ ಕರ್ಕೊಂಡ್ಬನ್ನಿ ಸರ್. ಕರ್ಕೊಂಡ್ಬನ್ನಿ ನಿಮ್ಮ ಹತ್ರ ಕರ್ಕೊಂಡ್ಬರ್ತೀನಿ. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ, ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಇವರನ್ನ ಕರ್ಕೊಂಡು ಹೋಗ್ತಾರೆ ತಹಶೀಲ್ದಾರ್ ಕಚೇರಿಗೆ. ಒಂದು ಮನೆ ಮಾಡ್ಕೊಳ್ಳೋಣ, ಏನ್ರಿ ಆಗತ್ತೆ? ನಾವು ಸಾಧ್ಯವಾದ್ರೆ ನಾವೊಂದು 25 ಕೆಜಿ ಅಕ್ಕಿ ಕೊಡೋಣ, ಒಂದು 10 ಕೆಜಿ ಸಕ್ಕರೆ ಕೊಡೋಣ ಅಷ್ಟೇ. ನರಸಮ್ಮನ ಕಷ್ಟದ ಬಗ್ಗೆ ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆಗ್ತಿದ್ದಂತೆ ತಾಲೂಕು ಆಡಳಿತ ಎಚ್ಚೆತ್ತುಕೊಂಡಿದೆ. ಏನೆಲ್ಲ ಇಂಪ್ಯಾಕ್ಟ್ ಆಯ್ತು ಅನ್ನೋದ್ರ ಬಗ್ಗೆ ಸೀನ್ ಬೈ ಸೀನ್ ತೋರಿಸ್ತೀವಿ ನೋಡಿ. ದೃಶ್ಯ 1, ನರಸಮ್ಮನಿಗೆ ಸಾಥ್ ನೀಡಿದ ಸೂಪರ್ 3. ಇಷ್ಟು ವರ್ಷ ಆದ್ರೂ ನರಸಮ್ಮನಿಗೆ ಒಂದು ಮನೆ ಸಿಕ್ಕಿಲ್ಲ. ಮನೆ ಕೊಡಿಸುವ ಪಣ ತೊಟ್ಟಿತು ರಿಪಬ್ಲಿಕ್ ಕನ್ನಡ. ದೃಶ್ಯ 2, ತಹಶೀಲ್ದಾರ್ ಕಚೇರಿಗೆ ನರಸಮ್ಮ. ಇನ್ನು ನಮ್ಮ ಕಲಬುರಗಿ ಪ್ರತಿನಿಧಿ ಓಂ ಪ್ರಕಾಶ್ ನರಸಮ್ಮನನ್ನ ಕರೆದುಕೊಂಡು ಸೀದಾ ಕಾಳಗಿ ತಾಲೂಕು ಕಚೇರಿಗೆ ಎಂಟ್ರಿ ಕೊಟ್ರು. ದೃಶ್ಯ 3, ಮನೆ ಇಲ್ಲದ ಬಗ್ಗೆ ತಹಶೀಲ್ದಾರ್ಗೆ ಮಾಹಿತಿ. ತಹಶೀಲ್ದಾರ್ ಕಚೇರಿಗೆ ಎಂಟ್ರಿ ಕೊಟ್ಟ ನಂತರ ನರಸಮ್ಮಳಿಗೆ ಮನೆ ಇಲ್ಲದರ ಬಗ್ಗೆ ಮಾಹಿತಿ ಕೊಡಲಾಯಿತು. ತಹಶೀಲ್ದಾರ್ ಹೇಮಾವತಿ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸೋ ಭರವಸೆ ಕೊಟ್ಟರು. ನೀವು ಇರುವಾಗಲೇ ಅವ್ರಿಗೆ ಒಂದು ಮನೆ ಮಾಡಿ ಕೊಟ್ಟಿರೋದ್ರೆ ಏನಾಗ್ತದೆ ಮೇಡಮ್? ಅದು ಯಾಕಂದ್ರೆ ಬಸ್ ಬನ್ನಿ ಮನೆಗೆಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ. ಒಳ್ಳೆ ದೃಶ್ಯ 4, ಗ್ರಾಮಕ್ಕೆ ತಹಶೀಲ್ದಾರ್ ಎಂಟ್ರಿ. ಸೂಪರ್ 3 ಈ ಸುದ್ದಿಯನ್ನ ಫಾಲೋ ಮಾಡ್ತಾನೆ ಇತ್ತು. ನರಸಮ್ಮಳ ಕಷ್ಟಕ್ಕೆ ಪರಿಹಾರ ಒದಗಿಸಲು ತಹಶೀಲ್ದಾರ್ ಹೇಮಾವತಿ ಎಂಟ್ರಿ ಕೊಟ್ರು. ನಮಸ್ಕಾರ. ಈಗ ನಿಮಗೆ ಹೆಂಗ ಅನ್ಸತ್ತದ? ನಾನೇ ಕಿರಿ ತರ್ದು ಕೊಟ್ಟೇನಿ. ಆಯ್ತು. ಕಿರಿ ತರ್ದು ನಾ ಹೇಳ್ದ ನಿನ್ ಬಳಿ ರೊಕ್ಕ ಇದ್ರ ಬಾಜಿ ಮೇಲೆ ಹೇಳಿದಿಲ್ಲ, ನಾ ಪಂಚಾಯತ್ ಕಡೆ ಸುಣ್ಣ ಹಚ್ಕೊಡ್ತೇನೆ. ದೃಶ್ಯ 5, ನರಸಮ್ಮಳಿಗೆ 30/40 ಸೈಟ್ ಅಲಾಟ್ಮೆಂಟ್. ತಹಶೀಲ್ದಾರ್ ಹೇಮಾವತಿ ನೇರವಾಗಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಎಂಟ್ರಿ ಕೊಟ್ರು. ನರಸಮ್ಮಳಿಗೆ 30/40 ಸೈಟ್ ಅಲಾಟ್ಮೆಂಟ್ ಮಾಡಿದ್ರು. ನರಸಮ್ಮ, ಇದೇ ತೋರಿಸಿದ್ ನಿನಗೆ ತೋರಿಸ್ತಾ ಇರೋದು ಇದೇ ಜಾಗ. ನಿಮ್ಗೆ ಪಂಚಾಯತ್ ಅಡಿಯಲ್ಲಿ ಆ ಮನೆ ಮಂಜೂರಿ ಆಗುತ್ತೆ ಅಲ್ವಾ? ಅದು ಇದು ಇಲ್ಲೇ ಮನೆ ಕಟ್ಕೊಡ್ತಾ ಇದ್ದೀವಿ. ಹೌದಾ? ಈಗ ಸದ್ಯಕ್ಕೆ ಪುಟ್ಟಕ್ಕೆ ಈ ಮನೆಯಲ್ಲಿ ನಿಮ್ಗೆ ತೋರಿಸಿದ ಮನೆಯನ್ನು ಮಾಡಿ ನಂತರ ಗೌರ್ಮೆಂಟ್ಲಿಂದ ಬರುತ್ತಲ್ಲ ಅರ್ಜಿ ಕಾಲ್ಫಾರ್ಮ್ ಬರುತ್ತೆ. ಆವಾಗ ನಿಂತ್ಕೊಂಡು ನಂತರ ನಾನು ಅಕ್ರಮ ಇದ್ರೆ ಸಕ್ರಮ ಮಾಡ್ಕೊಂಡು ಬರುತ್ತೆ. ಇದು ಕೋಡ್ಲಿ ಗ್ರಾಮ ಕಾಳಗಿ ತಾಲೂಕದಲ್ಲಿ ಬರುತ್ತೆ. ಕೋಡ್ಲಿ ಗ್ರಾಮದಲ್ಲಿ ನರಸಮ್ಮ ಅಂತಕ್ಕಂಥ ಹೆಣ್ಮಗಳನ್ನ ನನಗೆ ಇವ್ರ ಸಂಬಂಧವಾಗಿ ಬೆಂಗಳೂರಿನಿಂದ ಕಾಲ್ ಬಂತು. ಯಾಕೆ ಮೇಡಮ್ ನರಸಮ್ಮ ಅವರಿಗೆ ಮನೆಯೇ ಕೊಡಲಿಲ್ಲ ಅಂಥೇಳಿ. ಆ ಸಂಬಂಧ ನಾನು ಬಂದು ಇನ್ವೆಸ್ಟಿಗೇಷನ್ ಮಾಡಿದ್ದೆ. ನಂತರ ನರಸಮ್ಮ ಅವ್ರಿಗೆ ಮೀಟ್ ಆದ ನಂತರ ನಂಗೆ ಮನೆ ಇಲ್ಲ ಅಂತಂದ್ಲು. ಅದಕ್ಕೆ ನಾವು ಜಸ್ಟ್ ಈಗ ಅವಳಿಗೆ ಇರಪ್ಪುರ ಸಲುವಾಗಿ ಒಂದು ಗೌರ್ಮೆಂಟ್ ಬಿಲ್ಡಿಂಗ್ ಇದೆ, ಅದರಲ್ಲಿ ಈಗ ಜೀವನ ಸಾಗಿಸಲಿಕ್ಕೆ ಅದು ತೋರಿಸಿದೆ. ನಂತರ ಅದರ ಪಕ್ಕದಲ್ಲೇ ಗೌರ್ಮೆಂಟ್ ಜಾಗ ಇದೆ, ಅದನ್ನು ಆಶ್ರಯ ಯೋಜನೆ ಅಡಿಯಲ್ಲಿ ಮನೆ ಕಟ್ಕೊಡ್ಲಿಕ್ಕೆ ಅವರಿಗೆ ಅನುಕೂಲ ಆಗಬೇಕಂತೇಳಿ ನಾನು ಗ್ರಾಮ ಪಂಚಾಯತ್ ಸದಸ್ಯರಿಗೂ ಹೇಳಿದ್ದೀನಿ. ಅವಳು ಮನೆ ಪೂರ್ತಿ ಪ್ರಮಾಣದಲ್ಲಿ ಕಟ್ಟಿದ ನಂತರ ಅವರಿಗೆ 94C ಅಡಿಯಲ್ಲಿ ಮುಂದೆ ಅಕ್ರಮ ಇದ್ದಿದ್ದು ಸಕ್ರಮ ಮಾಡಲಾಗುವುದು ಅಂತೇಳಿ ನಾನು ತಿಳಿಸ್ತಾ ಇದ್ದೀನಿ ಸರ್. ಇದು ಸೈಟ್ ಇರ್ಬೋದು ಸರ್, 30x20 ಇರ್ಬೋದು, 30x20 ಇದು ಇದಿರ್ಬೋದು. ದೃಶ್ಯ 6, ಸೈಟ್ಗೆ ಪೂಜೆ ಮಾಡಿದ ನರಸಮ್ಮ.
30/40 ಸೈಟ್ ಅಲಾಟ್ಮೆಂಟ್ ಆಗ್ತಿದ್ದಂತೆ ಜಾಗಕ್ಕೆ ನರಸಮ್ಮ ಅಗರಬತ್ತಿ ಹಚ್ಚಿ ಪೂಜೆ ಮಾಡಿದ್ರು. ದೃಶ್ಯ 7 ತಾತ್ಕಾಲಿಕವಾಗಿ ಸರ್ಕಾರಿ ಕಟ್ಟಡದಲ್ಲಿ ವಾಸ. ಅವತ್ತು ನಾವು ಬಂದಿವ್ರಿ ಮೇಡಮ್, ಅವತ್ತು ಈಗ ಸಾಕು. ಬಾಡಿಗೆ ಕಟ್ಟಲು ಕಷ್ಟಪಡ್ತಿದ್ದ ನರಸಮ್ಮಳಿಗೆ ಸರ್ಕಾರಿ ಕಟ್ಟಡದಲ್ಲಿ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಿದ್ರು. ಎಲ್ಲ ಮಾತಾಡು ಹುಡುಗ ಇವತ್ತು ನಿನ್ ಜೀವನ ಆರಾಮ ಅಕ್ಕಿ ಬರ್ತದೆ. ಯಾಕಂದ್ರೆ ಗಣೇಶ ಇಲ್ಲ ಮೇಡಮ್ ಅದಕ್ಕೆ ನೀರು ಹಾಕ್ತೀನ. ಅದಕ್ಕೆ ಬೆಳೆಸ್ಬೇಕು. ಈಗ ನಾಳೆ ನಿಮ್ಮ ಹುಡುಗ ಬಂದನಂದ್ರ ದೃಶ್ಯ 8 ಗಂಟು ಮೂಟೆಯೊಂದಿಗೆ ಶಿಫ್ಟ್. ಬಾಡಿಗೆ ಮನೆಯಲ್ಲಿದ್ದ ನರಸಮ್ಮಳಿಗೆ ತಾತ್ಕಾಲಿಕವಾಗಿ ವಾಸಿಸಲು ಸರ್ಕಾರಿ ಕಟ್ಟಡ ನೀಡಲಾಗಿದೆ. ಗಂಟು ಮೂಟೆಯೊಂದಿಗೆ ನರಸಮ್ಮ ಶಿಫ್ಟ್ ಆದ್ರು. ದೃಶ್ಯ 9 ದೇವರಿಗೆ ಕೈ ಮುಗಿದು ವಾಸ. ಮನೆ ಹಾಗೂ ಸೈಟು ಸಿಕ್ಕಿದ್ದಕ್ಕೆ ದೇವರಿಗೆ ಪೂಜೆ ಮಾಡಿ ನಂತರ ವಾಸಕ್ಕೆ ನರಸಮ್ಮ ಮುಂದಾದ್ರು. ಆರ್ ಕನ್ನಡ ರೀ ಎಲ್ಲ ನನಗೂ ಮೇಡಮ್ ಅಮ್ಮರು ಬಂದು ಎಲ್ಲ ಜಾಗ ತೋರಿಸ್ಬಿಟ್ಟಾರಿ. ನನಗೆ ಇಲ್ಲಿ ಇರು ಅಂದರಿ ಮಹಿಳೆಯರ ಆಫೀಸ್ದಾಗ ರೀ ಉಳ್ದೀನಿ ರೀ. ನಾನು ಇಲ್ಲಿ ಸಾಬರೆಲ್ಲ ಹೇಳ್ಯಾರ ಮೇಡಮ್ ಅಮ್ಮರು, ಇಲ್ಲಿ ಉಳಿದ್ಬಿಟ್ಟಿನಿ. ಬಾಡಿಗೆ ಕಟ್ಟೋದು ಚಿಂತಿಲ್ರಿ, ಎಲ್ಲ ತಲೆ ಬಾಡಿಗೆ ಕಟ್ಟೋದಿತ್ತು. ಬಾಡಿಗೆ ಎಲ್ಲಿ ಕಟ್ಟಲಿ, ನನ್ನೇನು ಹಸ್ತಿ ಇಲ್ಲ ಬಾಡಿಗೆ ಕಟ್ಟೋದು. ನಾ ಹಿಂಗೆ ಓಡಾಡತ್ತೀನಿ ರೀ. ಹ್ಞೂ ರೀ ಸೈಟ್ ತೋರ್ಸ್ಯಾರಿ. ನಾ ಇಲ್ಲಿ ಬಂದು ಉಳ್ದೀನಿ ರೀ. ಎಲ್ಲ ಚೆಕ್ ಮಾಡ್ಕೊಂಡು ಉಳ್ದೀನಿ ರೀ. ಹಸನ ಮಾಡ್ಕೊಂಡು ಉಳ್ದ್ಬಿಟ್ಟಿನಿ ರೀ. 8 ದಿನ ಆಯ್ತು ರೀ. ನಾ ಬಂದು ಖುಷಿ ಆಗ್ಯದ ನೋಡ್ರಿ. ನನಗೆ ಭಾಳ ಸಂತೋಷ ಆಗ್ಯದ ನೋಡ್ರಿ. ನನ್ನ ಮನೆ ಇಲ್ಲಂತ ಭಾಳ ಕಷ್ಟ ಐತ್ರಿ. ಈಗ ಸಂತೋಷ ಆಗ್ಯದ ನೋಡ್ರಿ. ನನಗೆ ಈಗ ಎಲ್ಲ ಜನಕ್ಕೂ ಎಲ್ಲ ಸೌಕರ್ಯ ಎಲ್ಲ ಸಾಬ್ರಿಗೆಲ್ಲ ನಮಸ್ಕಾರ ರೀ. ದೃಶ್ಯ 10 ನರಸಮ್ಮಳ ಮನೆಗೆ ಭೇಟಿ ಕೊಟ್ಟ ಪಿಡಿಒ. ನರಸಮ್ಮಳ ಮನೆಗೆ ಕೊಡ್ಲಿ ಪಿಡಿಒ ಗುರುನಾಥ್ ರಾಠೋಡ್ ಭೇಟಿ ಕೊಟ್ಟು ಸಮಸ್ಯೆ ಆಲಿಸಿದ್ರು. ದೃಶ್ಯ 11 ನರಸಮ್ಮಳ ಜೊತೆ ಪಿಡಿಒ ಮಾತುಕತೆ. ಈ ಹಿಂದೆ ನಿವೇಶನಕ್ಕಾಗಿ ಅರ್ಜಿ ಹಾಕಿದ್ರ, ಈಗ ಸೈಟ್ ಅಲಾಟ್ ಆಗಿದೆ. ಮನೆ ಕಟ್ಟುವ ಅನುದಾನದ ಬಗ್ಗೆ ಚರ್ಚೆ ಮಾಡಿದ್ರು. ಮುಂದಿನ ಇದು ಸೈಟ್ ತೋರಿಸಿವಿ, ನಿಮ್ಗೆ ಜಾಗ ತೋರಿಸಿವಿ. ಆ ಜಾಗವನ್ನು ಮುಂದೆ ನಿಮ್ಮ ಹೆಸರಲ್ಲೇ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ತಹಸೀಲ್ದಾರ್ ಮೇಡಮ್. ನಮ್ಮ ಮಾಧ್ಯಮ ಮಿತ್ರರು ಬಂದಿದ್ದಾರೆ, ತಮಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ತಮ್ಮ ಗಮನಕ್ಕೆ ಬಂದಾಗ ನಮಗೆ ತಿಳಿಸಿದಾಗ ನಾವು ಅವರಿಗೆ ಕರೆಸಿ ತಹಸೀಲ್ದಾರ್ ಮೇಡಮ್ ಅವ್ರಿಗೆ ಕರೆಸಿದ್ದೀವಿ. ಆವಾಗ ಅವರಿಗೆ ಒಂದು ನಿವೇಶನವನ್ನು ಮಾಡಿಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಒಂದು ನಮ್ಮ ಸರ್ಕಾರದ ಕಟ್ಟಡ ಇತ್ತು, ಅವು ಇರ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಸರ್. ದೃಶ್ಯ 12 ಸೂಪರ್ 3ಗೆ ಗ್ರಾಮಸ್ಥರಿಂದ ಥ್ಯಾಂಕ್ಸ್. ಏನೋ ನರಸಮ್ಮಳ ಸಂಕಷ್ಟಕ್ಕೆ ಮಿಡಿದ ರಿಪಬ್ಲಿಕ್ ಕನ್ನಡಕ್ಕೆ ಗ್ರಾಮಸ್ಥರು ಥ್ಯಾಂಕ್ಸ್ ಹೇಳಿದ್ರು. ಹಿಂದೆ ರಿಪಬ್ಲಿಕ್ ಟಿವಿ ಅವರು ಪ್ರಸಾರ ಮಾಡಿದಾಗ ಎಚ್ಚೆತ್ತುಕೊಂಡ ಸರ್ಕಾರ ಕೋಡ್ಲಿ ಗ್ರಾಮಕ್ಕೆ ನರಸಮ್ಮನ ಹತ್ರ ಬಂದು ಇದು ರಿಪಬ್ಲಿಕ್ ಟಿವಿ ಪ್ರಸಾರ ಮಾಡಿದ ಮೇಲೆ ಎಚ್ಚೆತ್ತುಕೊಂಡ ಸರ್ಕಾರ ಈಗಾದರೂ ಆ ಮಹಿಳೆಗೆ ಒಂದು ಉತ್ತಮವಾದಂಥ ಕೆಲಸ ಆಗಿದೆ, ಅವಳಿಗೆ ಒಂದು ಮನೆಯೂ ಕೂಡ ಆಗಿದೆ ಅಂತೇಳಿ ರಿಪಬ್ಲಿಕ್ ಟಿವಿಗೆ ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಸ್ವಲ್ಪ ದಿವಸದಿಂದ ರಿಪಬ್ಲಿಕ್ ನ್ಯೂಸ್ನವ್ರು ಬಂದಿರು, ಅವರಿಗೆಲ್ಲ ಸ್ವಲ್ಪ ಅವರು ಮಾಹಿತಿ ಹೇಳಿದಕ್ಕೆ ಮೀಡಿಯಾದಾಗ ನೋಡಿದ್ಮೇಲೆ ನಮ್ಮನ್ನು ಗೊತ್ತಾಯಿತು. ಈ ಪಬ್ಲಿಕ್ ಕನ್ನಡ ಟಿವಿದವ್ರೂ ಧನ್ಯವಾದಗಳನ್ನ ಹೇಳ್ತೀನಿ. ಒಟ್ನಲ್ಲಿ ಇಳಿ ವಯಸ್ಸಿನಲ್ಲಿ ಸ್ವಂತ ಸೂರಿಗಾಗಿ ಅಲ್ದಾಡ್ತಿದ್ದ ನರಸಮ್ಮಳಿಗೆ ಕೊನೆಗೂ 30/40 ಸೈಟ್ ಸಿಕ್ಕಿದೆ. ಪಂಚಾಯಿತಿಯಿಂದ ಅನುದಾನ ಕೊಡಿಸಿ ಮನೆ ನಿರ್ಮಿಸೋ ತನಕ ಈ ಸುದ್ದಿ ಫಾಲೋ ಅಪ್ ಮಾಡಿಯೇ ಮಾಡ್ತೀವಿ. ಯಾಕಂದ್ರೆ ಇದು ನಮ್ಮ ಕಮಿಟ್ಮೆಂಟ್. ಓಂ ಪ್ರಕಾಶ್ H300 ರಿಪಬ್ಲಿಕ್ ಕನ್ನಡ, ಕಲಬುರಗಿ. ನೋಡಿ, ನರಸಮ್ಮನಿಗೆ ಕಲಬುರಗಿ ನರಸಮ್ಮನಿಗೆ ಇಲ್ಲಿ ಕೂತು ನಾವು ಸಾಥ್ ಕೊಡುವಂಥ ಅಗತ್ಯ ಇಲ್ಲ. ನಿಜವಾಗಿ ಅಲ್ಲಿ ಲೋಕಲೈಟ್ಸ್ ಪ್ಲ್ಯಾನ್ ಮಾಡಿದರೆ ಸಾಕು. ನೀವು ಯಾವುದೇ ಪಕ್ಷಕ್ಕೆ ಓಟ್ ಹಾಕಿ, ನಿಮ್ಮದಲ್ಲೊಬ್ಬ ಗ್ರಾಮ ಪಂಚಾಯತಿಯ ಮೆಂಬರ್ ಇರ್ತಾನಲ್ಲ, ಕೂರಿಸಿ ಅವನ್ನ, ಏಯ್ ಬಾರ ಇಲ್ಲಿ ಕೂತ್ಕೊ ಅಂತೇಳಿ, ಏನು ಮಾಡಿದ್ಯಾ ಅಂತ ಕೇಳಿ
ಮತ್ತು ಯಾಕೆ ನಿನ್ಗೆ ಓಟ್ ಹಾಕಬೇಕು ಅಂತ ಕೇಳಿ. ನೀವು ಹೆಂಗಿರ್ತೀರಿ ನೀವು ಅಂತಂದರೆ ಎಲ್ಲರೂ ಬಂತು, ನನಗೆ ಮಾಡಿಕೊಡು ಅವ್ನಿಗೆ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಹಿಂಗೆ ಬಂದರೆ ಆಗಲ್ಲ. ಈಗ ಯಾಕೆ ಆಗ್ತಿದೆ ಅಂತಂದರೆ ನಾವು ಇವತ್ತು ನಿಜವಾಗಿ ಆ ತಹಶೀಲ್ದಾರ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ನಾನು ಥ್ಯಾಂಕ್ಸ್ ಹೇಳಿಸ್ತೀನಿ. ತಹಶೀಲ್ದಾರ್ ಅವರ ಫೋಟೋ ಕೂಡ ಹಾಕ್ತೀನಿ, ಅವರ ನಂಬರ್ ಕೂಡ ಹಾಕ್ತೀನಿ. ತಹಶೀಲ್ದಾರ್ಗೆ ಆ ಮೇಡಮ್ಗೆ ಒಂದು ಥ್ಯಾಂಕ್ಸ್ ಹೇಳಿ. ನೋಡಿ, ನರಸಮ್ಮನಿಗೆ ಸಾಥ್ ನೀಡಿದ್ದು ಸೂಪರ್ 3 ಆಯಿತಾ. ನಾವು ಯಾವಾಗ ಸುದ್ದಿ ಮಾಡಿದ್ವಿ, ತಹಶೀಲ್ದಾರ್ ಕಚೇರಿಗೆ ನರಸಮ್ಮ ಅವರನ್ನು ನಾವೇ ಕರ್ಕೊಂಡು ಹೋದ್ವಿ. ತಹಶೀಲ್ದಾರ್ ಕಚೇರಿ ಇತ್ತು. ನಿಜವಾಗಿ ಇವರೆಲ್ಲ ಬರಬೇಕು ನಮ್ಮ ಬಳಿಗೆ. ಯಾಕಂದರೆ ಇವರಿಗೆ ಒಂದು ಗಾಡಿ ಕೊಟ್ಟಿರ್ತಾರೆ, ಮತ್ತೊಂದು ಕೊಟ್ಟಿರ್ತಾರೆ, ಹೋಗ್ರಪ್ಪ ಜನರ ಕೆಲಸ ಮಾಡ್ರಪ್ಪ ಅಂತೇಳಿ. ಅದನ್ನು ಸಿದ್ದರಾಮಯ್ಯನವರು ಬಂದು ಮಾಡಿಸ್ಬೇಕು ಅಂತಿಲ್ಲ, ಅಲ್ಲಿ ಲೋಕಲೈಟ್ ಜನಗಳು ಮಾಡಬೇಕು. ಇರಲಿ, ತಹಶೀಲ್ದಾರ್ ಬಳಿಗೆ ಕರ್ಕೊಂಡು ಹೋದ್ವಿ. ತಹಶೀಲ್ದಾರ್ ಕೂಡ ಒಂದು ತಾಲೂಕು ದಂಡಾಧಿಕಾರಿಗಳು, ಹಾಗಂತ ಅವರು ಬರಬಾರ್ದು ಅಂತೇನಿಲ್ಲ. ಓಕೆ, ಬಟ್ ಮನೆ ಇಲ್ಲದ ಬಗ್ಗೆ ತಹಶೀಲ್ದಾರ್ಗೆ ರಿಪಬ್ಲಿಕ್ ಕನ್ನಡದ ಮೂಲಕ ನಾವು ಮಾಹಿತಿ ಕೊಟ್ವಿ. ಮೀಟಿಂಗ್ ಮಾಡಿದರು. 1.5 ತಿಂಗಳಾಗಿತ್ತು ಅಷ್ಟೇ ಸರ್. ಆಮೇಲೆ ನಮ್ಮ ರಿಪೋರ್ಟರ್ ಕೂಡ ಇದ್ದಾರೆ ಅವ್ರ ಜೊತೆನೆ. ಓಂ ಪ್ರಕಾಶ್ ಇಷ್ಟಾಗಬೇಕಾದ್ರೆ ಮೇಡಮ್ ಅವರು ಗಾಡಿಯಲ್ಲಿ ಬಂದೇ ಬಿಟ್ರು. ಯಾವ ಊರಪ್ಪ ಅಂತ ಕೇಳಲಿಕ್ಕೆ ಬಂದೇ ಬಿಟ್ರು. ನೋಡಿ, ಹಿಂಗೆಲ್ಲ ಇದೆಲ್ಲ ಪಿಕ್ಚರಲ್ಲ ಆದಂಗೆ. ಓಕೆ, ಗ್ರಾಮಕ್ಕೆ ತಹಶೀಲ್ದಾರ್ ಎಂಟ್ರಿ ಕೊಟ್ಟರು. ನಮಗೊಂದು ಮಾತು ಕೊಟ್ಟಿದ್ದಾರೆ ಅವರು, ಮಾಡಿಕೊಡ್ತೀನಿ, ನನಗೆ ಗೊತ್ತಿಲ್ಲ, ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಮಾತನ್ನು ಆ ತಾಯಿ ಉಳಿಸ್ಕೊಂಡಿದ್ದಾರೆ. ಗ್ರಾಮಕ್ಕೆ ತಹಶೀಲ್ದಾರ್ ಅವರು ಎಂಟ್ರಿ ಕೊಡ್ತಾರೆ. ಏನಾಯಿತು, ಎಂಟ್ರಿ ಕೊಟ್ಟು ಆ ಮಹಿಳೆಯನ್ನು ಕರೀತಾರೆ. ಕರೆದು ಬಿಟ್ಟು ಈಗ ಉಳಿದ ಟೈಮಲ್ಲಿ ಏನು ಮಾಡ್ತೀವಿ, ಬಂದರು, ಇನ್ನೇನು ಏನಾಗತ್ತಲ್ಲ, ನೀವು ಮಾಡಬೇಕು, ಅಲ್ಲಿ ತನಕ ಬಿಡಲ್ಲ. ನರಸಮ್ಮ ಅವರನ್ನು ಕರ್ಕೊಂಡು ಹೋಗಿ ಜಾಗ ಹುಡುಕೋಕೆ ಶುರು ಮಾಡಿದ್ರು. 30-40 ಸೈಟು. ಹಿಂಗೆಲ್ಲ ನೀವು ಯಾವತ್ತಾದ್ರೂ ಅಂದ್ಕೊಂಡಿದ್ದೀರಾ? ನೋಡಿ, ಅರ್ಧ ಗಂಟೆ ಇದಕ್ಕಾಗಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಪ್ರತಿ ದಿವಸ. ಸೈಟ್ ಗೊತ್ತಾಗ್ಬಿಡ್ತು, ಅಲಾಟ್ ಆಗ್ಬಿಡ್ತು, ಇದೇ ನಿಮ್ಮ ಸೈಟು, ಇದೇ ನಿಮ್ಮ ಜಾಗ. ಸೈಟ್ಗೆ ಪೂಜೆ ಮಾಡ್ತಾರೆ ನರಸಮ್ಮ, ಊದುಬತ್ತಿ ಕಡ್ಡಿ ಹಚ್ಚಿ. ನಮ್ಮ ನಂಬಿಕೆ ಅದು, ನಮ್ಮ ನಂಬಿಕೆ. ಒಂದು ಲಿಂಬೆಹಣ್ಣು, ಒಂದು ಮೆಣಸು ಇಡೋದ್ರಿಂದ ಗಾಡಿಗೆ ಒಂದು ಗ್ರ್ಯಾಟಿಟ್ಯೂಡ್ ಅಥವಾ ಒಂದು ನಂಬಿಕೆ ನಮಗಿರ್ತದೆ. ಅದು ನಿನ್ನ ನಂಬಿಕೆ ಅಪ್ಪ. ಯಾವುದೇ ಒಂದು ನಂಬಿಕೆ ಮತ್ತೊಬ್ಬನಿಗೆ ಕಿರಿಕಿರಿ ಆಗಬಾರ್ದು ಅಷ್ಟೇ. ನೀನೇನು ಬೇಕಿದ್ರು ನಂಬೋದು, ದೇವರನ್ನು ನಂಬೋದು ಅಂದ್ರೆ ಹಂಗೆ. ನೀನು ಯಾವುದರ ರೀತಿ ನಂಬ್ಕೋತೀಯ ನಂಬ್ಕೋ, ಆದರೆ ಮತ್ತೊಬ್ಬನಿಗೆ ಕಿರಿಕಿರಿ ಮಾಡಬೇಡ. ನೀನು ಅದು ಮಾಡಬೇಡ, ಇದು ಮಾಡಬೇಡ ಅಂತ ಹೇಳಬೇಡ. ಬೇಕಿದ್ರೆ ಸಲಹೆ ಸೂಚನೆ ಕೊಡು. ತಾತ್ಕಾಲಿಕವಾಗಿ ಸರ್ಕಾರ ಅಲ್ಲಿಂದ ಮನೆಯಿಂದ ತಗೊಂಡೋಗ್ಬಿಟ್ರು, ಬಾಡಿಗೆ ಕೊಡ್ತಾ ಇದ್ರಲ್ಲ, ತಾತ್ಕಾಲಿಕವಾಗಿ ಸರ್ಕಾರಿ ಕಟ್ಟಡದಲ್ಲಿ ವಾಸ ಮಾಡಿಸಿದ್ರು. ಸರ್, ನಾವು ಅದೇ ಹೇಳಿದು, ಸೂಪರ್ 3 ಅಂತಂದರೆ ನಾವು ಎಲ್ಲ ಇಂಚಿಂಚು ಮಾಹಿತಿ ಕಲೆ. ನೋಡಿ, ಅವರಿಂದ ಗಂಟು ಮುಟ್ಟೆಯೊಂದಿಗೆ ಶಿಫ್ಟ್ ಆದರು ತಾಯಿ. ಯಾರು ನರಸಮ್ಮ? ನಾವು ಜಾತಿ ಕೇಳಿದ್ವಾ? ಈ ಸ್ವಾಮೀಜಿಗಳೆಲ್ಲ ಇದ್ದವ್ರಿಗೆಲ್ಲ ಮಾತಾಡ್ತಾರಲ್ಲ, ಈ ತಾಯಿಗೊಂದು ಸ್ವಾಮೀಜಿ ಇರ್ಬೋದಲ್ವಾ? ಆ ಸ್ವಾಮೀಜಿ ಯಾಕೆ ಕರೆದು ಮಾತಾಡ್ಸಲ್ಲ? ಸ್ವಾಮೀಜಿಗಳು, ಮೌಲ್ವಿಗಳು ಇವರೆಲ್ಲ ಯಾರನ್ನು ಮಾತಾಡಿಸ್ತಾರೆ? ದೊಡ್ಡವರನ್ನು ಮಾತ್ರ. ಹಾಗಂತ ಎಲ್ಲರೂ ಅಲ್ಲ ಸ್ವಾಮಿ. ತುಂಬ ಜನ ಬಡವರಿಗಾಗಿಯೇ ಜೀವನವನ್ನು ಮುಡಿಪಾಗಿಟ್ಟಿದ್ದವರಿದ್ದಾರೆ. ನಾನು ಈಗಿನ ಲೇಟೆಸ್ಟ್ ಸ್ವಾಮೀಜಿಗಳನ್ನು ಹೇಳ್ತಿರೋದು. ಲೇಟೆಸ್ಟ್ ಸ್ವಾಮೀಜಿಗಳು ಇರ್ತಾರಲ್ಲ, ಕೇವಲ ಒಂದು ಜಾತಿಗೆ ಸೀಮಿತ. ಅವರು ಸ್ವಾಮೀಜಿಗಳು ಹೆಂಗಾಗ್ತಾರೆ? ಒಂದು ಜಾತಿಗೆ ಸೀಮಿತವಾಗುವಂಥವ್ರು ಆಗೋದಿಲ್ಲ. ಅವರು ಆ ಜಾತಿಯ ನಾಯಕ ಅಷ್ಟೇ, ಸ್ವಾಮೀಜಿ ಅಲ್ಲ. ಸ್ವಾಮೀಜಿ ಅಂದರೆ ಪ್ರತಿಯೊಂದನ್ನು, ಮನುಷ್ಯ, ಪ್ರಾಣಿ, ಪಕ್ಷಿ ಎಲ್ಲವನ್ನು ಮೀರಿ ಇವನ್ ಈ ಸಮಾಜಕ್ಕೆ, ಈ ಭೂಮಿಗೆ, ಆಕಾಶಕ್ಕೆ, ಎಲ್ಲದಕ್ಕೂ ಒಳ್ಳೆಯದನ್ನು ಬಯಸುವವರು. ಮರಗಳಿಗೆ, ಕ್ರಿಮಿ ಕೀಟಗಳಿಗೂ ಒಳ್ಳೆಯದನ್ನು ಬಯಸುವವರು. ನೋಡಿ, ದೇವರಿಗೆ ಕೈ ಮುಗಿದ್ರು. ದೃಶ್ಯ 9 ಸರ್ಕಾರಿ ಕಟ್ಟಡ. ನರಸಮ್ಮ ಅವರಿಗೆ ಒಂದು ಸೈಟ್. ನರಸಮ್ಮ ಅವರ ಮನೆಗೆ ಭೇಟಿ ಕೊಡ್ತಾರೆ PDO. ಇದನ್ನೆಲ್ಲ ಅಲ್ಲೇ ಕೂತು ಮಾಡ್ಬೋದು, ಇರೆಲ್ಲ ಬರಬೇಕು. ಅದೇ ನಾನು ನೋಡಿ, ವಿಡಿಯೋ ಬರ್ತಾರೆ ನೋಡಿ ಸರ್. 6,000 ಗ್ರಾಮ ಪಂಚಾಯಿತಿ ಇದೆ ಕರ್ನಾಟಕದಲ್ಲಿ, ಪ್ಲಸ್ 6,000. ಒಂದೊಂದು ಗ್ರಾಮ ಪಂಚಾಯಿತಿಯ ಒಂದೊಂದು ಮೆಂಬರ್ ಇಷ್ಟೇ ಮನೆ ಅಂತ ಗೊತ್ತಿರುತ್ತೆ. ಅಲ್ಲಿಗೆ ನರೇಂದ್ರ ಮೋದಿ, ನಾನು ಅದೇ ಕೇಳೋದು, ನರೇಂದ್ರ ಮೋದಿ ಬರಬೇಕಾ ಮನೆ ಕೊಡಲಿಕ್ಕೆ? ಅವ್ನು ಗೊತ್ತಿರ್ತದೆ. ಗ್ರಾಮ ಪಂಚಾಯಿತಿ ಮೆಂಬರ್ ಹತ್ರ ಕರೆದು ಕೇಳಬೇಕು ನೀವು. ಅಲ್ಲಿ ಗ್ರಾಮ ಸಭೆ ಅಂತೆಲ್ಲ ಇರುತ್ತೆ. ನೋಡಪ್ಪ, ನಮ್ಮೂರಲ್ಲಿ ಇಷ್ಟು ಮನೆ ಇದೆಯಪ್ಪ, ಬಡವರಿಗೆ ಇಷ್ಟಿಷ್ಟು ಮನೆ ಇದೆ, ಆಯಿತಾ? 25 ಬಡವರಿದ್ದಾರೆ, 25 ಬಡವರಿದ್ದಾರೆ. ಎಷ್ಟು ಮನೆ ಕೊಡ್ತೀಯಾ ಇವರೇ? 12 ಕೊಡ್ತೀಯಾ? 25ರಿಂದ ಹೆಂಗೆ ಸೆಲೆಕ್ಟ್ ಮಾಡೋದು? ಒಂದು ಅನ್ಸತ್ತೆ, ಇವರು ತುಂಬ ಬಡವರಿದ್ದಾರೆ, ನೋಡಿದ್ರೆ ಗೊತ್ತಾಗುತ್ತೆ. ಇವ್ರು ಕೊಡಪ್ಪ. ಇನ್ನೂ ಒಂದು 10 ಜನ ಇದ್ದಾರೆ, 2 ಜನ ಬಡವರಿಗೆ ಕೊಡ್ತೀವಿ, ಇನ್ನು 10 ಜನ ಇದ್ದಾರೆ, ಏನು ಮಾಡೋದು?
25 ಜನ ಟೋಟಲ್ ಇದ್ದಾರೆ, 10 ಜನರಿಗೆ ಕೊಡ್ತೀರಲ್ವಾ? 25 ಜನ ಇದ್ದಾರೆ ಮನೆ ಬೇಕು ಅಂತ, ಅರ್ಥ ಆಯ್ತಾ ನಿಮಗೆ? 25 ಜನ ಇದ್ದಾರೆ ಮನೆ ಬೇಕು ಅಂತ, 10 ಮನೆ ಸಿಗತ್ತೆ ಅಥವಾ 10 ಸೈಟ್ ಸಿಗತ್ತೆ ಅಂತ ಹೇಳುವಾಗ, ಇಬ್ಬರಿಗೆ ಅರ್ಜೆಂಟ್ ಬೇಕಪ್ಪ, ಅವ್ರು ಕೊಡೋಣ. ಉಳಿದ 8 ಜನ 18 ನಂಬರನ್ನು ಲಕ್ಕಿ ಡಿಪ್ ಹಾಕಿ. 8 ಜನಕ್ಕೆ ಬರುತ್ತೆ. ನಿಮಗೆ ಮನೆ ನೋಡ್ರಪ್ಪ, ನಿಮಗೆ ಮನೆ ಸಿಕ್ಕಿದೆ. ನೆಕ್ಸ್ಟ್ ಟೈಮ್ ಅಲಾಟ್ ಬಂದಾಗ ನಿಮಗೆ ಪ್ರಥಮ ಆದ್ಯತೆ. ಯಾರಿಗೆ? ಈ 10 ಜನ ಇದಾರಲ್ಲ, ಪ್ರಥಮ ಆದ್ಯತೆ. ನೆಕ್ಸ್ಟ್ ಬರುತ್ತೆ. ನೆಕ್ಸ್ಟ್ ಬಂದಾಗ ಇನ್ನೂ 10 ಜನ ಸೇರ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳಿ. 10 ಜನ ಸೇರ್ಕೊಂಡಿರ್ತಾರೆ. ನೀವೇನು ಮಾಡಿ, ಆ 10 ಪ್ರಯಾರಿಟಿ ಅವರು ಇದ್ದಾರಲ್ಲ, ಅವ್ರದ್ದೊಂದು ಲಕ್ಕಿ ಡಿಪ್ ತೆಗೀರಿ. 10 ಮನೆ ಬಂದರೆ ನೋಡ್ರಪ್ಪ, ಈ ಬಾರಿ 5 ಮನೆ ಇವರಲ್ಲಿ ಕೊಡ್ತೀವಿ. 5 ಮನೆ ನಿಮಗೆ. ಆಮೇಲೆ 5ಅನ್ನು ಉಳಿದ 10 ಜೊತೆ ಹಾಕಿ, ಇನ್ನೊಂದು 5 ಮನೆ ಬಂದರೆ ಬಂತು. ಇಷ್ಟು ಸಿಂಪಲ್ ಮೆಥಡ್ ಮಾಡಿದ್ರೆ ಸಾಕಪ್ಪ. ಈಗೊಂದು ಬ್ರೇಕ್ ಆದ ನಂತರ ಆ ಕಾರ್ಯಕ್ರಮ ಮುಂದುವರಿಯುತ್ತೆ. ಓಕೆ, ನರಸಮ್ಮ ಅವರಿಗೆ ಒಂದು ಸೈಟ್ ಅಲಾಟ್ ಆಗಿದೆ. ಇನ್ನು ಮನೆ ಗಿನೆ ಇದ್ರದ್ದೆಲ್ಲ ಇರ್ಬೋದು ಏನು ಅಂತೇಳಿ. ನಿಜವಾಗ್ಲೂ ನಮ್ಮ ಒಂದೊಂದು ದೃಶ್ಯ ನಿಮಗೆ ತೋರಿಸ್ತೆ. ಸೂಪರ್ 3 ಇಂಪ್ಯಾಕ್ಟ್ ಇದು ಕೇವಲ 1.5 ತಿಂಗಳಲ್ಲಿ. ಆಮೇಲೆ ಅಲ್ಲಿಯ ತಹಶೀಲ್ದಾರ್ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕು ನಾನು. ಅವ್ರದ್ದು ಫೋಟೋ ಇದ್ರೆ ಹಾಕಿ. ಘಮಾವತಿ ಅಲ್ವಾ? ಘಮಾವತಿ ಎಲ್ಲಿ ನಂಬರು? ಅವ್ರದ್ದೊಂದು ನಂಬರ್ ಹಾಕಿ ಕೆಳಗೆ. ಘಮಾವತಿ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಆಮೇಲೆ ನೀವು ಅವ್ರಿಗೊಂದು ಧನ್ಯವಾದ ಕೂಡ ಹೇಳ್ಬೋದು. ಘಮಾವತಿ ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ರಿಯಲಿ ಹ್ಯಾಟ್ಸ್ ಆಫ್ ಮತ್ತು ಥ್ಯಾಂಕ್ಸ್. ನೀವು ಹೇಳ್ಬೋದು ನಮ್ಮ ಕೆಲಸ ಇದು ಅಂತೇಳಿ. ಆದರೆ ಏನಾಗುತ್ತೆ, ಸಮ್ಟೈಮ್ಸ್ ಸೈಟು ಅಂತ ಹೇಳುವಾಗ ಅದು ಇಟ್ ವಿಲ್ ಟೇಕ್ 1 year 2 year ಹಿಂಗೆಲ್ಲ ಆಗುತ್ತೆ. ನಮಗೂ ಅಲ್ಲಿ ಸಮಸ್ಯೆ ಗೊತ್ತಿದೆ. ಆದರೆ ಅದು ನಿಮ್ಮಲ್ಲಿ ಒಂದು ಮ್ಯಾನಿಫೆಸ್ಟೇಷನ್ ಇತ್ತೇನೋ, ಇಲ್ಲ ಕೊಡಲೇಬೇಕು ಅಂತ ಅಂದ್ಬಿಟ್ಟು ನೀವು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀರಿ. ಹಾಗಾಗಿ ಇಡೀ ರಾಜ್ಯದ ಜನತೆಯ ಪರವಾಗಿ ಧನ್ಯವಾದ. ಮತ್ತು ನರಸಮ್ಮ ಅವರು ಕೂಡ ಖುಷಿಯಲ್ಲಿದ್ದಾರೆ. ಏನ್ ಹೇಳಿ? ಥ್ಯಾಂಕ್ ಯು ಸರ್ ವೆರಿ ಮಚ್ ಸರ್. ಯು ಆಲ್ಸೋ. ಮೇಡಮ್, ಇವತ್ತು ನೀವು ಸ್ವಲ್ಪ ನಮಗೆ ಸ್ವಲ್ಪ ಕಾಟ ಸಹಿಸ್ಕೋಬೇಕು. ಏನು ಅಂತಂದ್ರೆ, ನಿಮ್ಮ ನಂಬರ್ ಒಮ್ಮೆ ನಾನು ಇವತ್ತು ರಾಜ್ಯದ ಜನರಿಗೆ ಕೊಟ್ಟು ಒಂದು ಥ್ಯಾಂಕ್ಸ್ ಹೇಳಿ ಅಂತ ಹೇಳ್ತಾ ಇದ್ದೀನಿ. ಸೊ ನೀವು ಕಷ್ಟ ಆದ್ರೂ ನೀವು ನನ್ನನ್ನು ಬೈಕೊಂಡ್ರು ಪರವಾಗಿಲ್ಲ, ನೀವು ನಮ್ಮ ಕಾಟ ಸಹಿಸ್ಕೋಬೇಕು. ಥ್ಯಾಂಕ್ ಯು ವೆರಿ ಮಚ್ ಮತ್ತೊಮ್ಮೆ. ಘಮಾವತಿ ಅವರು ತಹಶೀಲ್ದಾರ್, ಅವ್ರದ್ದೊಂದು ನಂಬರ್ ಹಾಕಿ. ನೋಡಿ, ಇದು ಘಮಾವತಿ ಅವರು. ಆ ಸೈಟ್ ಒಂದು ಕೊಡಿಸಿ ಅಂತ ಹೇಳಿದಾಗ ತಕ್ಷಣ ಸ್ಪಂದಿಸಿದ್ದಾರೆ. 9972111725 9972111725. ಸೊ ಇಲ್ಲಿಗೆ ಒಂದು ಕರೆ ಮಾಡಿಬಿಟ್ಟು ಘಮಾವತಿ ಅವರಿಗೆ, ಮೇಡಮ್ ನರಸಮ್ಮ ಅವರಿಗೆ ಸೈಟ್ ಕೊಡಿಸಿದ್ದೀರಿ, ರಿಪಬ್ಲಿಕ್ ಕನ್ನಡದಲ್ಲಿ ನೀವೊಂದು ಮಾತು ಕೊಟ್ಟಿದ್ದೀರಿ, ನನಗೆ ಗೊತ್ತಿರಲಿಲ್ಲ, ನಾನೇ ಬಂದು ಮಾಡ್ತೀನಿ ಅಂತ ಅವರೇ ಬಂದು ಮಾಡಿದ್ದಾರೆ ವೀಕ್ಷಕರೇ. ಇದು PDO ಮತ್ತೊಬ್ಬರು ಅಲ್ಲ, ಅವರೇ ಗ್ರಾಮ ಪಂಚಾಯತಿ ಮೆಂಬರ್ ಏನೂ ಅಲ್ಲ, ಅವರೇ ಬಂದು 1.5 ಬಂದ ತಕ್ಷಣವೇ ನೋಡ್ರಪ್ಪ 30-40 ಸೈಟು ಸಿಕ್ಕಿದೆ ಅವರಿಗೆ. ಯಾರಿಗೆ? ನರಸಮ್ಮ ಅವರಿಗೆ. ನಾವಿಲ್ಲಿ ಘಮಾವತಿ ಅವರ ಜಾತಿ ಕೇಳಲಿಲ್ಲ, ನರಸಮ್ಮ ಅವ್ರ ಜಾತಿ ಕೇಳಿಲ್ಲ. ಅಲ್ಲಿ ತಾಯಿಗೆ ತೊಂದರೆ ಇದೆ, ಅದನ್ನು ಗಮನಕ್ಕೆ ತಂದಿದ್ದೀವಿ. ಅವರ ಒಂದು ಜೀವನದ ಒಂದು ಆಸೆ, ನನಗೊಂದು ಸೈಟ್ ಬೇಕಪ್ಪ ಅಂತೇಳಿ. ಆಯಿತಾ? ಅವ್ರು TV ಕೇಳಲಿಲ್ಲ, ಕಾರ್ ಕೊಡಿ ಅಂತ ಕೇಳಲಿಲ್ಲ, ನನಗೆ ಫ್ರೀ ಏನು ಕೇಳಿ, ನನಗೊಂದು ಸೈಟ್ ಕೊಡ್ರಪ್ಪ ಅಂತ ಕೇಳಿದರೆ
ಸೈಟ್ ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ ಇನ್ನು ಫ್ಯೂಚರ್ ಅದು ಮನೆ ಹೆಂಗೆ ಕಟ್ಟಬೇಕು, ಒಂದು ವೇಳೆ ಸಹಾಯ ಮಾಡಲಿಕ್ಕೆ ಸಾಧ್ಯವಾದರೆ ಮಾಡೋಣ. ಏನು ಈ ಮನೆ ಕಟ್ಟಲಿಕ್ಕೆ ಎಷ್ಟು ಕೊಡ್ತಾರೆ ಗೊತ್ತಾ? ನೀವೇನು ಅಂದ್ಕೊಂಡ್ರಿ? ಮ್ಯಾಕ್ಸಿಮಮ್ 1.5 ಇಂದ 2 ಲಕ್ಷ ರೀ. 20 ಜನ ಆ ಊರಲ್ಲೇ 10,000 ಕೊಡೋರಿದ್ರೆ ಮನೆ ಆಗಿಬಿಡ್ತದೆ. ಆದರೂ ನರಸಮ್ಮ ಅವರಿಗೆ ಒಂದು ಸೈಟ್ ಕೊಟ್ಟಿದ್ದಾರಲ್ಲ, ಎಷ್ಟು ಖುಷಿಯಾಗಿರ್ತಾರೆ. ಗಮಾವತಿ ತಹಶೀಲ್ದಾರ್ ಮೇಡಮ್ಗೆ ಒಂದು ಥ್ಯಾಂಕ್ಸ್ ಹೇಳಿ. ಆಮೇಲೆ ಫೋನ್ ಬ್ಯುಸಿ ಬಂದರೆ ಫೋನ್ ಬ್ಯುಸಿ ಬಂತಪ್ಪ ಏನು ಅವರು ಹಂಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಒಂದು ಮೆಸೇಜ್ ಹಾಕಿ, ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಿ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಫೋನ್ ಎತ್ತಿಲ್ಲ ಅಂತಂದರೆ ಒಂದು ವಾಯ್ಸ್ ಮೆಸೇಜ್ ಗೊತ್ತಲ್ಲ ಹೆಂಗೆ ಕಳಿಸೋದು ಅಂತೇಳಿ. ಗಮಾವತಿ ಮೇಡಮ್, ತಹಶೀಲ್ದಾರ್ ನೀವು ನರಸಮ್ಮ ಅವರಿಗೆ ಒಂದು ಒಳ್ಳೆ ಸೈಟ್ ಕೊಟ್ಟುಬಿಟ್ಟು ಅವರಿಗೆ ಒಂದು ನೆರವಾಗಿದ್ದೀರಿ, ನಿಮ್ಗೆ ಒಳ್ಳೆಯದಾಗಲಿ, ಆಶೀರ್ವಾದ ಕೊಡಿ. ಓಕೆ, ಇದು ಇವತ್ತಿನ ಸೂಪರ್ 3. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ತೆ.